ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ತರಗತಿಯ ಗಣಿತ ವಿಭಾಗದ 2ನೇ ಅಧ್ಯಾಯ ಯಾವುದು ಅಂದರೆ ರೇಖೆಗಳು ಮತ್ತು ಕೋನಗಳು ಎನ್ನುವಂತಹ ಅಧ್ಯಾಯದ ಅಭ್ಯಾಸವನ್ನು ಮುಂದುವರಿದ ಭಾಗ 2ನೇ ಭಾಗಕ್ಕೆ ಬಂದಿದ್ದೀವಿ. ನಾವು ಮೊದಲನೆಯ ಭಾಗದಲ್ಲಿ ಏನೇನು ನೋಡಿದ್ದೀವಿ? ಸರಳ ರೇಖೆಗಳು, ಹೌದಾ, ಛೇದಿಸುವ ರೇಖೆ, ಸಮಾಂತರ ರೇಖೆ, ಹಾಗೆ 2 ಆಧಾರ ಪ್ರತಿಜ್ಞೆಗಳನ್ನು ನೋಡಿದ್ದೀವಿ. ಕೋನಗಳ ವಿಧಗಳನ್ನು ನೋಡಿದ್ದೀವಿ. ಪಾರ್ಶ್ವಕೋನಗಳಿರಬಹುದು, ಸರಳ ಯುಗ್ಮಗಳಿರಬಹುದು. ಅದಕ್ಕಿಂತ ಮುಂಚೆ ಲಘುಕೋನ, ಲಂಬಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣಕೋನ, ಹೀಗೆ ಕೋನಗಳ ವಿಧಗಳನ್ನು ಅಭ್ಯಾಸ ಮಾಡಿದ್ದೀವಿ. ಪಾರ್ಶ್ವಕೋನಗಳನ್ನು ಅಭ್ಯಾಸ ಮಾಡಿದ್ದೀವಿ. ಶೃಂಗಾಭಿಮುಖ ಕೋನಗಳನ್ನು ಅಭ್ಯಾಸ ಮಾಡಿದ್ದೀವಿ. ಸರಳ ಯುಗ್ಮಗಳನ್ನು ಅಭ್ಯಾಸ ಮಾಡಿದ್ದೀವಿ. ಲಾಸ್ಟ್ 2 ಆಧಾರ ಪ್ರತಿಜ್ಞೆಗಳನ್ನು ಕೂಡ ನೋಡಿದ್ದೀವಿ. 2 ಆಧಾರ ಪ್ರತಿಜ್ಞೆ 1 ಮತ್ತು 2 ಒಟ್ಟಿಗೆ ಸೇರಿ ಸರಳ ಯುಗ್ಮ ಆಧಾರ ಪ್ರತಿಜ್ಞೆಗಳು ಅಂತ ಕರೆದ್ವಿ. ಏನಕ್ಕೆ? ನಾವು ಪಾರ್ಶ್ವಕೋನಗಳ ಗುಣಲಕ್ಷಣವನ್ನು ನೋಡಿದಾಗ ಅವು 2 ಏನಾಗಿದ್ದಿಲ್ಲ, ಯಾವಾಗಲೂ 180 ಡಿಗ್ರಿಗೆ ಸಮ ಆಗಿರಲೇಬೇಕು ಅನ್ನೋ ಕಂಡೀಷನ್ ಇದ್ದಿದ್ದಿಲ್ಲ. ಆದರೆ 1ನೇ ಆಧಾರ ಪ್ರತಿಜ್ಞೆ ಏನು ಹೇಳ್ತಾ ಇತ್ತು ಅಂದರೆ, ಒಂದು ಸರಳ ರೇಖೆಯ ಮೇಲೆ ಉಂಟಾದ ಪಾರ್ಶ್ವಕೋನಗಳು ಅವುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ ಅಂತ ಹೇಳಿದರು. ನಾವು ಆಧಾರ ಪ್ರತಿಜ್ಞೆ ಅಂದರೆ ಏನಂತ ನೋಡಿದ್ದೀವಿ? ಹೇಳಿಕೆಗಳನ್ನು ಪ್ರಶ್ನಿಸದೇ ಒಪ್ಪಿಕೊಳ್ಳುವಂತಹವುಗಳಾಗಿದ್ವು. ನಾವು 8ಥಲ್ಲೇ ನೋಡಿದ್ದೀವಿ. ಯಾವ ಹೇಳಿಕೆಗಳನ್ನು ನಾವು ಪ್ರಶ್ನಿಸದೇ ಒಪ್ಕೊಳ್ತೀವಿ ಅವುಗಳನ್ನು ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧಗಳಾಗಿ ವಿಂಗಡಣೆ ಮಾಡಿದ್ವಿ. ಸ್ವಯಂ ಸಿದ್ಧ ಅಂದರೆ ಕೆಲವೊಂದಿಷ್ಟು ಹೇಳಿಕೆಗಳು ವಿಜ್ಞಾನಕ್ಕೂ ಅನ್ವಯ ಆಗ್ತಿತ್ತು, ಕೆಲವೊಂದಿಷ್ಟು ಗಣಿತಕ್ಕೂ ಅನ್ವಯ ಆಗ್ತಿತ್ತು, ಹೌದಾ? ಅಂತಹ ಹೇಳಿಕೆಗಳನ್ನು ಪ್ರಶ್ನಿಸದೇ ಒಪ್ಪಿಕೊಂಡರೆ ಅವುಗಳು ಸ್ವಯಂ ಸಿದ್ಧಗಳಾಗಿರ್ತಿದ್ವು. ಆಧಾರ ಪ್ರತಿಜ್ಞೆ ಅಂದರೆ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೀವಿ, ಕೇವಲ ರೇಖಾಗಣಿತಕ್ಕೆ ಮಾತ್ರ ಸೀಮಿತವಾಗಿ ಪ್ರಶ್ನಿಸದೇ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳನ್ನು ಆಧಾರ ಪ್ರತಿಜ್ಞೆ ಅಂತ ಕರೆದಿದ್ವಿ. ಇವಾಗ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ಹೇಗೆ ಹೇಳ್ತಾರೆ ಅಂದರೆ, ಸರಳ ರೇಖೆ ಅಂತ ಒಂದು ಸೆಂಟೆನ್ಸ್ ತಗೊಂಡಿದ್ರು. ನಾವು ಕೋನಗಳು ಅಂತ ನೋಡಬೇಕಾದ್ರೆ ಯಾವಾಗಲೂ ಒಂದು ಸರಳ ರೇಖೆ ಏನು ಮಾಡ್ತಿತ್ತು? ಸರಳ ರೇಖೆ 180 ಡಿಗ್ರಿಯನ್ನು ಹೊಂದಿರ್ತಿತ್ತು. ಹಾಗಾಗಿ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ ಅಂತ ಮೊದಲನೇ ಆಧಾರ ಪ್ರತಿಜ್ಞೆ ಹೇಳ್ತು. ಹಾಗಾದರೆ 2ನೇ ಆಧಾರ ಪ್ರತಿಜ್ಞೆ ಏನು ಹೇಳಿತ್ತು? ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಉಲ್ಟಾ 2ನೇ ಆಧಾರ ಪ್ರತಿಜ್ಞೆ ಮೊದಲೇನು ಹೇಳಿದ್ವಲ್ಲ ಅದರ ರೀತಿ ಸ್ವಲ್ಪ ಉಲ್ಟಾ ಹೇಳುತ್ತೆ. ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾಹುಗಳು, ಹೌದಾ? ಇದು ಏನಾಗಿರ್ತಿತ್ತು? ಸಾಮಾನ್ಯವಲ್ಲದ ಬಾಹುಗಳು. ಪಾರ್ಶ್ವಕೋನಗಳು ಅಂದರೆ ಈ ಥರ ಬರ್ತಾ ಇತ್ತು ನಮಗೆ, ಹೌದಾ? ಸಾಮಾನ್ಯವಲ್ಲದ ಬಾಹು, ಇದು ಸಾಮಾನ್ಯ ಬಾಹು, ಹೌದಾ? ಇಲ್ಲಿ ನೋಡಿ, ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನು ಉಂಟು ಮಾಡ್ತವೆ. ಯಾವಾಗ ಅಂದರೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಸಾಮಾನ್ಯವಲ್ಲದ 2 ಬಾಹುಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡ್ತಾವು ಅಂತ ಹೇಳಿತ್ತು. ಹಾಗಾಗಿ ಮೊದಲ ಮತ್ತು ಎರಡನೆಯ ಆಧಾರ ಪ್ರತಿಜ್ಞೆಗಳನ್ನು ಸರಳ ಯುಗ್ಮ ಆಧಾರ ಪ್ರತಿಜ್ಞೆಗಳು ಅಂತ ಕರೆದ್ವಿ. ಸರಳ ಯುಗ್ಮ ಆಧಾರ ಪ್ರತಿಜ್ಞೆಗಳು ಅಂತ ಕರೆದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಸರಳ ಯುಗ್ಮಗಳ ಆದ ನಂತರ ಬರುವಂತಹ ಮೊದಲನೇ ಕಾನ್ಸೆಪ್ಟ್ ಯಾವುದು ಅಂದರೆ ಪ್ರಮೇಯವನ್ನು ನೋಡೋಣ. ಪ್ರಮೇಯಕ್ಕೆ ಹೆಸರಿಲ್ಲ, ಪ್ರಮೇಯ 1 ಅಂತ ಕೊಟ್ಟಿದ್ದಾರೆ. ಏನಪ್ಪ ಹೇಳಿಕೆಯನ್ನು ಮೊದಲು ನಾವು ನೋಡ್ಕೋಬೇಕು. ಹೇಳಿಕೆ, ಓಕೆ, ಏನು ಹೇಳುತ್ತೆ? ಸ್ವಲ್ಪ ಈ ಕಡೆ ತೊಗೊಂಡ್ಬಿಡ್ತೀನಿ. ಸೊ ಹೇಳಿಕೆ ಏನು ಹೇಳುತ್ತೆ? 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ
ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವಂತಹ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಈ ಥರ ಎರಡು ಸರಳ ರೇಖೆ ಅಂತ ಇದೆ ಅಂತ ತಿಳ್ಕೊಳ್ಳಿ. ಇದೊಂದು ಸರಳ ರೇಖೆ, ಇದೊಂದು ಸರಳ ರೇಖೆ. ಇವೆರಡು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಇಲ್ಲಿ ಕೋನಗಳು ಉಂಟಾಗ್ತವು. ಹೌದಾ? ಅವುಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಆ ಶೃಂಗಾಭಿಮುಖ ಕೋನಗಳು ಏನಾಗಿರ್ತಾವು ಅಂದರೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ. ಪ್ರಮೇಯ 1. ಸೊ ಹೇಳಿಕೆಯನ್ನು ಬರ್ಕೊಂಡು ಬಿಡೋಣ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಏನಾಗಿರುತ್ತವೆ? ಸಮನಾಗಿರುತ್ತವೆ. ಓಕೆ, ಹೇಳಿಕೆ ಆದಮೇಲೆ ಡೈಗ್ರಾಮ್ ಹಾಕೋಣ. ಓಕೆ, ಒಂದು ಸರಳ ರೇಖೆ ಎ ಬಿ, ಸರಳ ರೇಖೆ ಸಿ ಡಿ. ಇವು ಏನಾಗಿದ್ದವು? ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುವೆ. ಹಾಗಾದರೆ ಇಲ್ಲಿ ಎ ಓ ಬಿ ಶೃಂಗಾಭಿಮುಖ ಯಾವುದಕ್ಕೆ? ಬಿ ಓ ಸಿ. ಎ ಓ ಡಿ ಶೃಂಗಾಭಿಮುಖ ಯಾವುದಕ್ಕೆ? ಬಿ ಓ ಸಿಗೆ. ಹೌದಾ? ಓಕೆ, ಓ ಕಾಣಿಸಲ್ವಲ್ಲ? ಸೊ ಓ. ಓಕೆ, ಎ ಓ ಸಿ ಎರಡನೇ ಕೋನ, ಇದು ಸಮನಾಗಿದೆ ಡಿ ಓ ಬಿಗೆ. ನೋಡಿ, ಎ ಓ ಡಿ ಕೋನ ಸಮನಾಗಿದೆ ಸಿ ಓ ಬಿಗೆ. ಎ ಓ ಡಿ ಸಿ ಓ ಬಿ. ಎ ಓ ಸಿ ಡಿ ಓ ಬಿ ಇದಕ್ಕೇನಾಗಿದೆ? ಸಮನಾಗಿದೆ ಅಂತ ನಾವು ಸಾಧಿಸಬೇಕು. ಓಕೆನಾ? ಹಾಗಾದರೆ ದತ್ತ ಏನು? ಹೇಳಿಕೆ ಆಯಿತು, ಮತ್ತೇನು ಡೈಗ್ರಾಮ್ ಆಯಿತು. ಹೌದಾ? ಹಾಗಾದರೆ ಈಗ ದತ್ತ ಏನು? ಕೆಳಗಡೆ ಬರ್ಕೊಂಡ್ಬಿಡ್ತೀನಿ, ನಿಮ್ಗೆ ಗೊತ್ತಾಗಲ್ಲ ಅಂಥೇಳಿ. ಓಕೆ, ಓಕೆನಾ? ನೋಡಿ, ದತ್ತ ಏನಿದೆ? ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿವೆ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿವೆ. ಓಕೆ, ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿವೆ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಸಾಧನೀಯ ಅಂದರೆ ಏನು? ಏನು ಸಾಧಿಸಬೇಕಾಗಿದೆ? ಎ ಓ ಡಿ ಕೋನ ಎ ಓ ಡಿ ಸಮ ಇದೆ ಬಿ ಓ ಸಿ. ಓಕೆ, ಬಿ ಓ ಸಿ. ಎ ಓ ಡಿ ಸಮ ಇದೆ ಬಿ ಓ ಸಿಗೆ. ನಾವೇನು ಮಾಡಬೇಕು? ಸಾಧನೆ ಮಾಡಬೇಕು. ಸೊ ನೆಕ್ಸ್ಟ್ ನಾವು ರಚನೆ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ. ಸೊ ನೆಕ್ಸ್ಟ್ ಡೈರೆಕ್ಟಾಗಿ ಸಾಧನೆ ಹೋಗ್ಬಿಡೋಣ. ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ
ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಏನು ಶೃಂಗಾಭಿಮುಖ ಕೋನಗಳು ಉಂಟಾಗಿವೆ. ಶೃಂಗಾಭಿಮುಖ ಕೋನಗಳು ಎಷ್ಟು ಜೊತೆ ಇದೆ? ಇದು ಒಂದು ಜೊತೆ, ಇದು ಒಂದು ಜೊತೆ. ಇವು ಯಾವಾಗಲೂ ಏನಾಗಿರ್ತವೆ? ಸಮನಾಗಿರ್ತವೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ, ಅವು ಸಮನಾಗಿರುತ್ತವೆ. ಹೌದಾ? ನೋಡಿ ಬರ್ಕೊಂಬಿಡೋಣ. ಸಾಧನೆ. ಓಕೆ, ಸಾಧನೆ ಏನಂತ ನೋಡಿ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಹೌದಾ? ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಆದ್ದರಿಂದ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ. ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗಿವೆ. ಯಾವ್ಯಾವು? ಎ ಒ ಡಿ, ಬಿ ಒ ಸಿ. ಒಂದನೇದು ಎ ಒ ಡಿ ಮತ್ತು ಬಿ ಒ ಸಿ. ಎರಡನೇದೇನು? ಎ ಒ ಸಿ ಮತ್ತು ಬಿ ಒ ಸಿ. ಓಕೆ, ಸೊ ಇಲ್ಲಿ ನೋಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಆಮೇಲೆ ಇದನ್ನ ತೆಗೆದು ಮಾಡೋಣಂತೆ. ಎರಡು ಸರಳ ರೇಖೆ, ನಾವು ದತ್ತವನ್ನೇ ವಾಪಸ್ಸು ಸಾಧನೆಯಲ್ಲಿ ಹೇಳ್ಕೊತೀವಿ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಇಲ್ಲಿ ನಾವು ಎರಡು ಸರಳ ರೇಖೆ ಅಂತ ತಗೊಂಡಿದ್ದೀವಿ. ಹೌದಾ? ಹೇಳಿಕೆಯಲ್ಲಿ ಸರಳ ರೇಖೆ ಅಂತ ತಗೊಂಡಿದ್ದೀವಿ, ದತ್ತದಲ್ಲಿ ಮೆನ್ಷನ್ ಮಾಡಿದ್ದೀವಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಅಂತ. ಅವು ಏನಾಗಿವೆ? ಓ ಬಿಂದುವಿನಲ್ಲಿ ಛೇದಿಸಿವೆ. ಅವು ಕೊಟ್ಟಿದ್ದು ದತ್ತ ಅಂತ ಹೇಳ್ತೀವಿ. ಸಾಧನೀಯ ಅಂದರೆ ಎ ಒ ಡಿ ಸಮನಾಗಿದೆ ಕೋನ ಸಿ ಒ ಬಿಗೆ. ಹೌದಾ? ಏನಕ್ಕಂದರೆ ಇವು ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರ್ತಾವು ಅಂತ ನಾವು ಸಾಧಿಸಬೇಕಾಗಿದೆ. ಸಾಧನೆಯಲ್ಲಿ ಏನು ಮಾಡ್ತೀವಿ? ಎ ಬಿ ಮತ್ತು ಸಿ ಡಿ, ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಪರಸ್ಪರ ಓನಲ್ಲಿ ಛೇದಿಸಿವೆ. ಎ ಬಿ ಇದೊಂದು, ಸಿ ಡಿ ಇದೊಂದು. ಹೌದಾ? ಪರಸ್ಪರ ಏನಾಗಿದೆ? ಓ ಬಿಂದುವಿನಲ್ಲಿ ಛೇದಿಸಿವೆ. ಇದರಿಂದ ಉಂಟಾದ ಶೃಂಗಾಭಿಮುಖ ಕೋನಗಳೆಷ್ಟು? ಎರಡು ಜೊತೆ. ಎರಡು ಸರಳ ರೇಖೆಗಳು ಪರಸ್ಪರ ಓ ಬಿಂದುವಿನಲ್ಲಿ ಅಂದರೆ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ. ಯಾವ್ಯಾವು? ಎ ಒ ಡಿ, ಬಿ ಒ ಸಿ ಒಂದು ಜೊತೆ, ಇನ್ನೊಂದು ಜೊತೆ ಎ ಒ ಸಿ, ಬಿ ಒ ಡಿ. ಓಕೆ, ಡಿ ಒ ಬಿ, ನೋ ಪ್ರಾಬ್ಲಮ್. ಓಕೆ, ಇವಾಗ ನೆಕ್ಸ್ಟ್ ಹೋಗ್ತೀವಿ. ಏನು? ಎ ಒ ಕಿರಣ ನಿಂತಿದೆ ಸಿ ಡಿ ಸರಳ ರೇಖೆಯ ಮೇಲೆ. ಹೌದಾ? ಇವಾಗ ನೋಡಿ, ಎ ಒ ಕಿರಣ ಆಗುತ್ತಾ? ಸೊ ಎ ಒ ಕಿರಣ ನಿಂತಿದೆ ಎದರ ಮೇಲೆ? ಸಿ ಡಿ ಸರಳ ರೇಖೆಯ ಮೇಲೆ. ಓಕೆ, ಹಾಗಾದರೆ ಇಲ್ಲಿ ಯಾವ್ಯಾವ ಕೋನಗಳು ಉಂಟಾಗ್ತಾವು? ಎ ಒ ಸಿ, ಎ ಒ ಸಿ ಪ್ಲಸ್ ಎ ಒ ಡಿ. ನೋಡಿ, ಎ ಒ ಸಿ ಪ್ಲಸ್ ಎ ಒ ಡಿ ಇಸ್ ಈಕ್ವಲ್ ಟು ಏನು? 180 ಡಿಗ್ರಿ. ಯಾಕೆ? ಎ ಒ ಸಿ ಎ ಒ ಡಿ ಎಷ್ಟಿದೆ? 180. ಇದನ್ನು ಇಕ್ವೇಷನ್ 1 ಅನ್ವಿ. ಕಾರಣ ಏನು? ಸರಳ ಯುಗ್ಮ. ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೀವಿ. ಹೌದಾ? ಸರಳ ಯುಗ್ಮ. ನೆಕ್ಸ್ಟು ಇನ್ನೊಂದು ಎ ಒ ಡಿ, ಡಿ ಒ ಬಿ.
ಇದು ಕೂಡ ಸರಳ ಯುಗ್ಮವೇ. ಏನಕ್ಕಂದರೆ ಎ ಬಿ ಒಂದು ಸರಳ ರೇಖೆ ಅಂತ ಹೇಳಿಬಿಟ್ಟಿದ್ದೀವಿ ನಾವು, ಹೌದಾ? ದತ್ತದಲ್ಲೂ ಹೇಳಿದ್ದೀವಿ, ಸಾಧನೆಯಲ್ಲೂ ಹೇಳಿದ್ದೀವಿ. ಎ ಒ ಡಿ ಡಿ ಒ ಬಿ, ಎ ಒ ಡಿ ಪ್ಲಸ್ ಡಿ ಒ ಬಿ ಈಸ್ ಈಕ್ವಲ್ ಟು 180, ಇಕ್ವೇಷನ್ 2 ಅಂತ ಹೇಳಬೇಕು. ಏನಕ್ಕಂದರೆ ಸರಳ ಯುಗ್ಮ. ಓಕೆನಾ? ಸೊ 1 ಮತ್ತು 2ರಿಂದ ಇಕ್ವೇಷನ್ 1 ಮತ್ತು 2ರಿಂದ ನೋಡಿ, ಏನು ಬಲಭಾಗ ಸೇಮ್ ಇದೆ ಅಂದರೆ ಎಡಭಾಗ ಏನಾಗಿರಬೇಕು? ಸೇಮ್ ಆಗಿರಲೇಬೇಕು, ಹೌದಾ? ಎ ಒ ಸಿ, ಕೋನ ಎ ಒ ಸಿ ಪ್ಲಸ್ ಕೋನ ಎ ಒ ಡಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಕೋನ ಎ ಒ ಡಿ ಪ್ಲಸ್ ಡಿ ಒ ಬಿ. ನೋಡಿ ಸೇಮ್ ಇದೆ ಅಲ್ವಾ? ತೆಗೆದುಬಿಡಿ, ಏನು ಉಳಿಯುತ್ತೆ? ಕೋನ ಎ ಒ ಸಿ ಇಸ್ ಈಕ್ವಲ್ ಟು ಕೋನ ಡಿ ಒ ಬಿ. ನೋಡಿ ನಿಮ್ಮ ಡೈಗ್ರಾಮ್ ಹೇಗಿತ್ತು? ಈ ಥರ ಇತ್ತು, ಹೌದಾ? ಇದು ಒ, ಎ ಬಿ ಸಿ ಡಿ. ಓಕೆ, ಎ ಒ ಸಿ ಓಕೆ ಇಸ್ ಈಕ್ವಲ್ ಟು ಡಿ ಒ ಬಿ. ಉಂಟಾದ ಶೃಂಗಾಭಿಮುಖ ಕೋನಗಳೇನಾಯ್ತಿಲ್ಲಿ? ಸಮನಾದು. ಉಂಟಾದ ಶೃಂಗಾಭಿಮುಖ ಕೋನಗಳನ್ನು ನಾವು ಸಾಧಿಸಿದ್ವಿ. ಏನಂತ ಸಾಧಿಸಿದ್ವಿ? ಸಮ ಇದೆ ಅಂತ. ಓಕೆ, ಹಾಗಾದರೆ ಅದೇ ರೀತಿ ಇನ್ನೊಂದು ಜೊತೆ ಇದೆ, ಅವು ಕೂಡ ಏನಾಗಿರ್ತಾವು? ಸಮನಾಗಿರ್ತಾವು. ಸಿಮಿಲರ್ಲಿ ಅಂತ ಯೂಸ್ ಮಾಡ್ತೀವಿ. ಸೊ ಏನು? ಎ ಒ ಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇದಿಲ್ಲ, ಅದು ಹಾಕ್ಕೊಳ್ಬೋದು ನೀವು. ಎ ಒ ಡಿ ಇಸ್ ಈಕ್ವಲ್ ಟು ಬಿ ಒ ಸಿ ಅಥವಾ ಸಿ ಒ ಬಿ. ಎ ಒ ಡಿ ಸಿ ಒ ಬಿ. ಆಗಲೇ ಡೈಗ್ರಾಮಲ್ಲಿ ಸಿ ಕೆಳಗಿತ್ತು, ಡಿ ಮೇಲಿತ್ತು, ಹೌದಾ? ಎ ಒ ಸಿ ಡಿ ಒ ಬಿ. ಎ ಒ ಡಿ ಮತ್ತು ಬಿ ಒ ಸಿಗಳನ್ನು ಸಾಧಿಸಿದ್ವಿ. ಈಗ ಎ ಒ ಸಿ ಡಿ ಒ ಬಿ. ಎ ಒ ಡಿ ಇಸ್ ಈಕ್ವಲ್ ಟು ಬಿ ಒ ಸಿ. ಎ ಒ ಡಿ ಇಸ್ ಈಕ್ವಲ್ ಟು ಎ ಒ ಡಿ ಇಸ್ ಈಕ್ವಲ್ ಟು ಬಿ ಒ ಸಿ. ಓಕೆ, ನೋಡಿ ನಾವು ದತ್ತ ಏನಂತ ತಗೊಂಡ್ವಿ? ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಡೈಗ್ರಾಮ್ ಇದೇ ಥರ ಹಾಕಿದ್ದೀವಾ? ಓಕೆ, ಎಲ್ಲೂ ಚೇಂಜ್ ಮಾಡಿಲ್ಲ. ಎ ಬಿ ಸಿ ಡಿ. ಓಕೆ, ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಏನಾಗಿತ್ತು? ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿತ್ತು. ಇದೇನು? ದತ್ತ. ಸಾಧನೆಯ ಏನು? ಎ ಒ ಡಿ ಸಮ ಆಗಿರಬೇಕು ಬಿ ಒ ಸಿ, ಬಿ ಒ ಸಿಗೆ. ಓಕೆ, ಇದೇನು? ಸಾಧನೀಯ, ನಾವು ಸಾಧಿಸಬೇಕಾದದ್ದು. ಇನ್ನು ನೆಕ್ಸ್ಟ್ ಸಾಧನೆ ಹೋಗ್ತೀವಿ. ಹೇಗೆ? ಎ ಬಿ ಸಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿವೆ. ಇದರಿಂದ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗಿವೆ. ಮೊದಲನೇದು ಎ ಒ ಡಿ ಬಿ ಒ ಸಿ ಅಂತ ಒಂದು ಜೊತೆ ತಗೊಳ್ಳಿ. ಇನ್ನೊಂದು ಜೊತೆ ಯಾವುದು? ಎ ಒ ಸಿ ಡಿ ಒ ಬಿ. ನೋಡಿ, ಎ ಒ ಡಿ ಬಿ ಒ ಸಿ. ಓಕೆ, ನೆಕ್ಸ್ಟು ಎ ಒ ಸಿ ಮತ್ತು ಬಿ ಒ ಡಿ ಆಗುತ್ತೆ. ಸಾರಿ, ರಾಂಗ್ ಆಗಿದೆ ನೋಡಿ. ಎ ಒ ಸಿ ಮತ್ತು ಡಿ ಒ ಬಿ ಆಗುತ್ತೆ. ಓಕೆ, ಹಾಗಾದರೆ ನೋಡಿ, ಎ ಒ ಕಿರಣ ಎಲ್ಲಿ ನಿಂತಿದೆ? ಎ ಒ ಕಿರಣ ಸಿ ಡಿ ಮೇಲೆ ನಿಂತಿದೆ. ಎ ಒ ಕಿರಣ ಎಲ್ಲಿ ನಿಂತಿದೆ? ಸಿ ಡಿ ಮೇಲೆ ನಿಂತಿದೆ. ಎ ಒ ಸಿ, ಎ ಒ ಸಿ ಪ್ಲಸ್ ಎ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಏಕೆಂದರೆ ಇದು ಸರಳ ರೇಖೆಯನ್ನು ಉಂಟು ಮಾಡೋದ್ರಿಂದ ಸರಳ ಯುಗ್ಮ. ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಸರಳ ರೇಖೆ ಉಂಟಾಗುತ್ತೆ. ಅದೇನು? ಸರಳ ಯುಗ್ಮ, ಹೌದಾ? ಆಧಾರ ಪ್ರತಿಜ್ಞೆ 1. ಎ ಒ ಸಿ ಎ ಒ ಡಿ. ಓಕೆನಾ? ನೆಕ್ಸ್ಟು
ಎ ಒ ಡಿ ಡಿ ಒ ಬಿ ತಗೊಂಡಿದ್ದೀವಿ. ಇದು ಕೂಡ 180 ಡಿಗ್ರಿಗೆ ಸಮ. ಈ ಕಡೆ ಬಲಭಾಗ ಸಮನ ಆದರೆ ಎಡಭಾಗವನ್ನು ಸಮ ಅಂತ ತಗೊಳ್ತೀವಿ. ಸೊ ಎ ಒ ಸಿ ಪ್ಲಸ್ ಎ ಒ ಡಿ ಇಸ್ ಈಕ್ವಲ್ ಟು ಎ ಒ ಡಿ ಪ್ಲಸ್ ಡಿ ಒ ಬಿ ಅಂತ ತಗೊಳ್ತೀವಿ. ಸಮನಾದ ಕೋನಗಳನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಎ ಒ ಸಿ ಇಸ್ ಈಕ್ವಲ್ ಟು ಡಿ ಒ ಬಿ. ನೋಡಿ, ಎ ಒ ಸಿ ಇಸ್ ಈಕ್ವಲ್ ಟು ಡಿ ಒ ಬಿ. ಕ್ಲಿಯರ್ ಆಯಿತು. ಸೊ ಅದೇ ರೀತಿ ಉಳಿದ ಶೃಂಗಾಭಿಮುಖ ಕೋನ ಯಾವುದು? ಎ ಒ ಡಿ ಮತ್ತು ಬಿ ಒ ಸಿ ಆಲ್ವೇಸ್ ಈಕ್ವಲ್ ಆಗಿರುತ್ತೆ. ಯಾವುದೇ ಪ್ರಮೇಯದ ಹೇಳಿಕೆ ಏನಿತ್ತು? ಯಾವುದೇ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂತ ಹೇಳಿಕೆ ಇತ್ತಲ್ವಾ? ಅದನ್ನು ನಾವು ಸಾಧಿಸಿದ್ದೇವೆ. ಓಕೆ, ಇನ್ನು ನೆಕ್ಸ್ಟು ಇದರ ಮೇಲೆ ಉದಾಹರಣೆಗಳಿವೆ. ಆ ಉದಾಹರಣೆಗಳನ್ನು ಒಂದೊಂದಾಗಿ ಬಿಡಿಸೋಣ. ನೆನ್ಪಿಟ್ಕೊಳ್ಬೇಕು ಈ ಒಂದು ಥಿಯರಮ್ನ. ಏನಿತ್ತು ಇದು? ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವಂತಹ ಶೃಂಗಾಭಿಮುಖ ಕೋನಗಳು ಏನಾಗಿರ್ತಾವು? ಸಮನಾಗಿರುತ್ತವೆ ಅಂತ ನಾವು ಪ್ರಮೇಯದಿಂದ ತಿಳ್ಕೊಂಡ್ವಿ ಅಂತ ನೋಡಬಹುದು. ಈಗ ನೆಕ್ಸ್ಟು ಉದಾಹರಣೆ 1. ಎಕ್ಸಾಂಪಲ್ 1. ಓಕೆ, ಏನು ಹೇಳುತ್ತೆ ಎಕ್ಸಾಂಪಲ್? ನೋಡಿ, ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ. ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ. ಆದರೆ ಪಿ ಒ ಆರ್ ಅನುಪಾತ ಆರ್ ಒ ಕ್ಯೂ ಇವುಗಳು 5:7 ಆದರೆ ಉಳಿದ ಎಲ್ಲ ಕೋನಗಳ ಅಳತೆ ಕಂಡುಹಿಡಿ ಅಂತ ಇದೆ. ಉಳಿದ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. ಉಳಿದ ಕೋನಗಳ ಎಲ್ಲ ಅಳತೆ ಕಂಡುಹಿಡಿಯಿರಿ. ನೋಡಿ, ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳಾಗಿವೆ. ಏನು? ಸರಳ ರೇಖೆಗಳಾಗಿವೆ. ಇವು ಏನು ಮಾಡಿದೆ ಅಂತೆ? ಓ ಬಿಂದುವಿನಲ್ಲಿ ಛೇದಿಸಿವೆ. ಡೈಗ್ರಾಮ್ ಕೊಟ್ಟಿದ್ದಾರೆ ಈ ಥರ. ಓಕೆ, ಓ ಪಿ ಎಸ್ ಆರ್ ಕ್ಯೂ. ಓಕೆ, ಪಿ ಒ ಆರ್ ಆರ್ ಒ ಕ್ಯೂ 5:7. ಪಿ ಒ ಆರ್ ಒ ಕ್ಯೂ ಕೊಟ್ಟಿದ್ದಾರೆ 5:7 ಅಂತ ಕೊಟ್ಟಿದ್ದಾರೆ. ಹೌದಾ? ಇವಾಗ ನೋಡಿ, ಪಿ ಒ ಅಥವಾ ಒ ಆರ್ ಅಂತ ತಗೊಳ್ಳಿ. ಇದೇನಾಗಿದೆ? ಕಿರಣ ಅಂತ ಕನ್ಸಿಡರ್ ಮಾಡಿ. ಇದೊಂದು ಸರಳ ರೇಖೆ ಅಂತ ಕನ್ಸಿಡರ್ ಮಾಡಿ. ಹೌದಾ? ಪಿ ಒ ಆರ್ ಕ್ಯೂ ಒ ಆರ್ ಇದು ಏನಾಗುತ್ತೆ? ಒಂದು ಸರಳ ರೇಖೆಯ ಮೇಲೆ ಉಂಟಾದ ಕೋನಗಳಾಗುತ್ತೆ. ಪರಿಹಾರ ಏನು? ಒ ಆರ್ ಕಿರಣ ಪಿ ಕ್ಯೂ ಮೇಲೆ ನಿಂತಿದೆ. ಓಕೆನಾ? ಹಾಗಾದರೆ ಪಿ ಒ ಆರ್ ಪ್ಲಸ್ ಆರ್ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಏನಕ್ಕಂದರೆ ಸರಳ ಯುಗ್ಮಗಳು. ಹೌದಾ? ಪಿ ಒ ಆರ್
ಆರ್ ಒ ಕ್ಯೂ ಏನಾಗಿದೆ ಸರಳ ಯುಗ್ಮಗಳು. ಆದರೆ ಅವ್ರು ಕೊಟ್ಟಿದ್ದಾರೆ ಏನಂತ ಪಿ ಒ ಆರ್ ಅನುಪಾತ ಆರ್ ಒ ಕ್ಯೂ ಎಷ್ಟು ಕೊಟ್ಟಿದ್ದಾರೆ 5:7. ಹೌದಾ? ಏನಿದು ದತ್ತ, ಏನಿದು ದತ್ತ ಅಂತ ಹೇಳ್ತೀವಿ. ಹಾಗಾದರೆ ಮೊದಲನೇದು ಪಿ ಒ ಆರ್ ಆರ್ ಒ ಕ್ಯೂ ಇದೆಯಲ್ಲ, ಇದರಲ್ಲಿ ಮೊದಲನೇದು ಯಾವುದು ಪಿ ಒ ಆರ್. ಪಿ ಒ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇವೆರಡನ್ನು ಕೂಡಿಸಿ 5:7 ಇದೆಯಲ್ಲ ಎಷ್ಟಾಗುತ್ತೆ 12. 12ರಲ್ಲಿ ಪಿ ಒ ಆರ್ ಭಾಗ ಎಷ್ಟು 5 ಇಂಟು 180. ಇವೆರಡು 5:7ರಲ್ಲಿದೆ, ಎರಡನ್ನು ಕೂಡಿಸಿದಾಗ 12 ಬರುತ್ತೆ. ಪಿ ಒ ಆರ್ 12ನೇ ಭಾಗದ 5ರಷ್ಟಿದೆ. ಎಷ್ಟಕ್ಕೆ ಅಂದರೆ 180ಕ್ಕೆ. 12 1 12 15 ಆಗುತ್ತೆ. 12 1 15 180. ಸೊ 15 ಎಷ್ಟು 15 75. ಹೌದಾ? ಸೊ ಪಿ ಒ ಆರ್ ಎಷ್ಟು ಬಂತು 75 ಡಿಗ್ರಿ. ಅದೇ ರೀತಿ ಕ್ಯೂ ಒ ಆರ್ ಅಥವಾ ಆರ್ ಒ ಕ್ಯೂ ಏನಾಗಿದೆ 7 ಭಾಗ ಇದೆ. ಹೌದಾ? 7/12 ಇಂಟು 180. 1 15. ಓಕೆ, 15 105 ಡಿಗ್ರಿ. ಓಕೆನಾ? ಅದೇ ರೀತಿಯಾಗಿ ಉಳಿದ ಎಲ್ಲ ಕೋನ, ಆದ್ದರಿಂದ ಉಳಿದ ಕೋನಗಳು ಹೇಗೆ ಬರಿತೀವಿ ನೋಡಿ. ಉಳಿದ ಕೋನಗಳು ಪಿ ಒ ಆರ್ ಶೃಂಗಾಭಿಮುಖ ಯಾವುದಕ್ಕೆ ಎಸ್ ಒ ಕ್ಯೂ. ಹೌದು? ಪಿ ಒ ಆರ್ ಇಸ್ ಈಕ್ವಲ್ ಟು ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ 75 ಡಿಗ್ರಿ. ಹೌದಾ? ಏನಕ್ಕೆ ಶೃಂಗಾಭಿಮುಖ ಕೋನ. ಇವಾಗ ತಾನೇ ಪ್ರಮೇಯ ಮಾಡಿದ್ದೀವಲ್ಲ, ಅದರಿಂದ ಶೃಂಗಾಭಿಮುಖ ಕೋನ. ಸಿಮಿಲರ್ಲಿ ಪಿ ಒ ಎಸ್ ಸಮವಾಗಿದೆ ಆರ್ ಒ ಕ್ಯೂ. ಆರ್ ಒ ಕ್ಯೂ ಎಷ್ಟು ಬಂದಿದೆ ನಮ್ಮದು 105. ಹೌದಾ? ಆರ್ ಒ ಕ್ಯೂ ಸಮನಾಗಿದೆ ಪಿ ಒ ಎಸ್ಗೆ. ಎಷ್ಟಿದೆ 105 ಡಿಗ್ರಿ ಶೃಂಗಾಭಿಮುಖ ಕೋನ. ನೋಡಿ ಏನು ಹೇಳಿದ್ದು, ಕ್ವಶನ್ ಏನಿತ್ತು, ಪಿ ಕ್ಯೂ ಮತ್ತು ಎಸ್ ಆರ್ ರೇಖೆಗಳು ಸರಳ ರೇಖೆಗಳಾಗಿತ್ತು. ಹೌದಾ? ಕ್ವಶನ್ ಆ ಸರಳ ರೇಖೆಗಳು ಓ ಬಿಂದು ಒಳಗೆ ಛೇದಿಸ್ತಿತ್ತು. ಪಿ ಒ ಆರ್ ಹಾಗೆ ಆರ್ ಒ ಕ್ಯೂ ಅನುಪಾತಗಳಲ್ಲಿವೆ. ಹೇಗೆ 5:7 ಇದ್ದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಹೌದಾ? ನಾವೇನು ಮಾಡಿದ್ವಿ, ಪಿ ಒ ಆರ್ ಆರ್ ಒ ಕ್ಯೂ ಇಸ್ ಈಕ್ವಲ್ ಟು ಏನಾಗಿತ್ತು ಸರಳ ಯುಗ್ಮ 180 ಡಿಗ್ರಿ ಆಗಿತ್ತು. ಹೌದಾ? ಸೊ 180 ಡಿಗ್ರಿಗೆ ಸಮ ಅಂತ ನಾವು ತಗೊಂಡಾಗ ಪಿ ಒ ಆರ್ ಎಷ್ಟಿದೆ 12/5. 12 ಏನಕ್ಕೆ ಬಂತು, ಇವೆರಡನ್ನು ಕೂಡಿಸ್ತೀವಿ, ಅನುಪಾತಗಳನ್ನು ಒಟ್ಟು ಮಾಡ್ತೀವಿ. ಅದರಲ್ಲಿ ಎಷ್ಟನೇ ಭಾಗ 5ನೇ ಭಾಗ ಎಷ್ಟಕ್ಕೆ 180ಕ್ಕೆ. ಓಕೆನಾ? ಸೊ ನಮಗೆ ಪಿ ಒ ಆರ್ ಸಿಗುತ್ತೆ 75 ಡಿಗ್ರಿ ಅಂತ. 75 ಡಿಗ್ರಿ ಇದು ಸಿಕ್ಕರೆ ಇದು 75 ಡಿಗ್ರಿ. ಇದನ್ನು ಫೈಂಡ್ ಔಟ್ ಮಾಡ್ಕೋತೀವಿ 105. ಇದು ಎಷ್ಟಾಗಿರುತ್ತೆ 105. ಪ್ರಮೇಯ 1ರಿಂದ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಯಾವುದಿದು? ಇದು ಪ್ರಮೇಯ 1ರಿಂದ ನಾವು ತಿಳ್ಕೊಂಡಿದ್ದು. ಓಕೆ, ಉದಾಹರಣೆ 2.
ಉದಾಹರಣೆ 2 ಏನು ನೋಡಿರಿ, ಒಂದು ಚಿತ್ರ ಕೊಟ್ಟಿದ್ದಾರೆ. ಓಕೆ, ಓಕೆ P O Q R S T. ಓಕೆ, ಓಕೆ. ಸೊ ಏನು ಹೇಳಿದ್ದಾರೆ, ಚಿತ್ರದಲ್ಲಿ ಸರಳ ರೇಖೆ ಪಿ ಒ ಕ್ಯೂ ಈ ಒಂದು ಸರಳ ರೇಖೆ ಮೇಲೆ ಒ ಎಸ್ ನಿಂತುಕೊಂಡಿದೆ. ಪಿ ಒ ಕ್ಯೂ ಸರಳ ರೇಖೆ ಮೇಲೆ ಒ ಎಸ್ ಮತ್ತು ಒ ಪಿ ಮತ್ತು ಒ ಟಿಗಳು ಕ್ರಮವಾಗಿ ಅಂತ ಹೇಳ್ಯಾರ. ಒ ಎಸ್ ನಿಂತ್ಕೊಂಡೈತಿ ನೋಡಿ, ಒ ಆರ್ ಮತ್ತು ಒ ಟಿ. ಪಿ ಒ ಕ್ಯೂ ಒಂದು ಸರಳ ರೇಖೆ, ಒ ಎಸ್ ಸರಳ ರೇಖೆ ಮೇಲೆ ನಿಂತಿರುವಂತಹ ಕಿರಣ, ಒ ಆರ್ ಮತ್ತು ಒ ಟಿಗಳು ಕೋನಾರ್ಧಕಗಳು. ಯಾವುದಕ್ಕೆ? ಪಿ ಒ ಎಸ್ ಮತ್ತು ಎಸ್ ಒ ಕ್ಯೂಗಳಿಗೆ ಕೋನಾರ್ಧಕಗಳಾಗಿವೆ. ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ, ಏನಂತ? ಪಿ ಒ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಪಿ ಒ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದ್ದಾಗ ಆರ್ ಒ ಟಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆರ್ ಒ ಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ನೋಡಿ, ಪಿ ಒ ಕ್ಯೂ ಒಂದು ಸರಳ ರೇಖೆ. ಪಿ ಒ ಕ್ಯೂ ಸರಳ ರೇಖೆ. ಒ ಎಸ್ ಕಿರಣ ಪಿ ಒ ಕ್ಯೂನ ಮೇಲೆ ನಿಂತಿದೆ. ಹೌದಾ? ಸೊ ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಪಿ ಒ ಎಸ್ ಕೋನ ಪಿ ಒ ಎಸ್ ಪ್ಲಸ್ ಕೋನ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಸರಳ ಯುಗ್ಮ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಕೊಟ್ಟಿದ್ದಾರೆ ಪಿ ಒ ಎಸ್ ವ್ಯಾಲ್ಯೂ ಏನಂತ? ಎಕ್ಸ್ ಅಂತ. ಎಕ್ಸ್ ಪ್ಲಸ್ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು 180. ಸೊ ಎಸ್ ಒ ಕ್ಯೂ ಹಾಗೆ ಇಟ್ಕೊಳ್ಳಿ, ಇಸ್ ಈಕ್ವಲ್ ಟು 180 ಮೈನಸ್ ಎಕ್ಸ್ ಆಗುತ್ತೆ. 180 ಮೈನಸ್ ಎಕ್ಸ್ ಕ್ಯೂ ಎಸ್ ಕ್ಯೂ ಒ ಎಸ್ ಅಥವಾ ಎಸ್ ಒ ಕ್ಯೂ. ಇಲ್ಲಿ ಏನಾಗಿದೆ? ಒ ಆರ್ ಕೋನಾರ್ಧಕ. ಯಾವುದಕ್ಕೆ? ಪಿ ಒ ಎಸ್ಗೆ. ಹೌದಾ? ಒ ಆರ್ ಕೋನಾರ್ಧಕ ಕೋನ ಪಿ ಒ ಎಸ್ಗೆ. ಹೌದಾ? ಏನು ಹೇಳುತ್ತೆ ಹಾಗಾದರೆ? ಆರ್ ಒ ಎಸ್ ಕೋನ ಏನು ಹೇಳುತ್ತೆ? ಆರ್ ಒ ಎಸ್ ಇದು ಎಷ್ಟಿರುತ್ತೋ ಇದು ಅಷ್ಟು, ಅಂದರೆ ಕೋನಾರ್ಧಕ. ಪಿ ಒ ಆರ್ ಎಷ್ಟಿರುತ್ತೆ? ಆರ್ ಒ ಎಸ್ ಕೂಡ ಅಷ್ಟೇ ಇರುತ್ತೆ. ಗಮನ ಕೊಡಿ, ಆರ್ ಒ ಏನೋ ಕಿರಣ ಕೋನಾರ್ಧಕವಾಗಿದೆ ಪಿ ಒ ಎಸ್ಗೆ. ಹಾಗಾದರೆ ಕೋನಾರ್ಧಕ ಅಂದರೆ ಏನು? ಈಕ್ವಲ್ ಡಿವೈಡ್ ಮಾಡುತ್ತೆ. ಇದು ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಸೊ ನಾನೇನು ತಗೊಳ್ತಾ ಇದ್ದೀನಿ? ಆರ್ ಒ ಎಸ್ ಏನು ಅರ್ಧ ಆಗಿದೆ. ಎದಕ್ಕೆ? ಪಿ ಒ ಎಸ್ಗೆ ಏನಾಗಿದೆ? ಅರ್ಧ ಅಂತ ಹೇಳ್ತೀವಿ. ಹಾಗಾದರೆ ಆರ್ ಒ ಎಸ್ ಕೋನ ಪಿ ಒ ಎಸ್ ಅಂದ್ರೇನು? ಎಕ್ಸ್. ಪಿ ಒ ಎಸ್ ಅಂದ್ರೇನು? ಎಕ್ಸ್. ಹೌದಾ? ಎಕ್ಸ್ ಡಿವೈಡೆಡ್ ಬೈ 2. ಎಕ್ಸ್ ಡಿವೈಡೆಡ್ ಬೈ 2 ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಹಾಗೆ ಒ ಟಿ ಕಿರಣ ಕೋನಾರ್ಧಕ ಎಸ್ ಒ ಕ್ಯೂಗೆ. ಹೌದಾ? ದೇರ್ಫೋರ್ ಒ ಟಿ ಕಿರಣ ಕೋನಾರ್ಧಕ
ಯಾವುದಕ್ಕೆ? ಎಸ್ ಒ ಕೋನಕ್ಕೆ. ಹೌದಾ? ಹಾಗಾದರೆ ಎಸ್ ಒ ಟಿ ಈಸ್ ಈಕ್ವಲ್ ಟು ಏನು? 1/, ಎದಕ್ಕೆ? ಎಸ್ ಒ ಕ್ಯೂಗೆ. ಎಸ್ ಒ ಕ್ಯೂ. ಓಕೆ, 1/, ಎಸ್ ಒ ಕ್ಯೂ. ನೋಡಿ, ಎಸ್ ಒ ಕ್ಯೂನ ಈಕ್ವಲ್ ಆಗಿ ಡಿವೈಡ್ ಮಾಡಿದೆ. ಎಸ್ ಒ ಟಿ ಇಸ್ ಈಕ್ವಲ್ ಟು 1/, ಆಫ್ ಎಸ್ ಒ ಕ್ಯೂ. ಹಾಗಾದರೆ ಎಸ್ ಒ ಕ್ಯೂ ಏನು ಹೇಳಿದ್ದಾರೆ ನೋಡಿ. ಎಸ್ ಒ ಕ್ಯೂ ಅಂದರೆ 180 ಮೈನಸ್ ಎಕ್ಸ್. ಎಸ್ ಒ ಟಿ ಇಸ್ ಈಕ್ವಲ್ ಟು 1/2 180 ಮೈನಸ್ ಎಕ್ಸ್. ಸೊ ಇದನ್ನು ಇಂಟು ಮಾಡಿ 180/2 ಮೈನಸ್ x/2 ಒಂದ್ಲೆ 90. ಹೌದಾ? ದೇರ್ಫೋರ್ ಎಸ್ ಒ ಟಿ ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ x/2 ಇಕ್ವೇಷನ್ 2 ಅಂತ ಹೇಳೋಣ. ಲಾಸ್ಟ್ ಸ್ಟೆಪ್ಪು ನಮಗೇನು ಬೇಕು? ಆರ್ ಒ ಟಿ. ನೋಡಿ, ಆರ್ ಒ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು ಪ್ಲಸ್ ಇದು. ಹೌದಾ? ಆರ್ ಒ ಟಿ ಅಂದರೆ ಆರ್ ಒ ಎಸ್ ಪ್ಲಸ್ ಎಸ್ ಒ ಟಿ. ಗಮನ ಕೊಡಿ. ಆರ್ ಒ ಟಿ ಅಂದರೆ ಆರ್ ಒ ಎಸ್ ಮತ್ತು ಎಸ್ ಒ ಟಿ. ಹೌದಾ? ದೇರ್ಫೋರ್ ಆರ್ ಒ ಟಿ ಇಸ್ ಈಕ್ವಲ್ ಟು ಏನು? ಆರ್ ಒ ಎಸ್ ಪ್ಲಸ್ ಎಸ್ ಒ ಟಿ. ಆರ್ ಒ ಎಸ್ ಎಷ್ಟು? x/2 ಪ್ಲಸ್ ಎಸ್ ಒ ಟಿ ಎಷ್ಟು ಬಂದಿದೆ? 90 ಮೈನಸ್ x/2. ಮೈನಸ್ x/2 ಪ್ಲಸ್ x/2 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಆರ್ ಒ ಟಿ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಆರ್ ಒ ಟಿ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಕ್ಲಿಯರಾ? ಸೊ ಆರ್ ಒ ಟಿ ಎಷ್ಟಾಯಿತು? 90 ಡಿಗ್ರಿ. ಇದು ಉದಾಹರಣೆ 2. ಓಕೆನಾ? ಇದೇ ರೀತಿ ಉದಾಹರಣೆ 3, ಲಾಸ್ಟ್ ಉದಾಹರಣೆ ಇದು ಈ ಎಕ್ಸಸೈಸ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಮೂರನೇ ಉದಾಹರಣೆ ನೋಡಿ ಏನಂತ ಇದೆ. ಚಿತ್ರದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಹಾಕೊಂಡ್ಬಿಡೋಣ. ಓಕೆ, ಈ ಥರ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಎಸ್, ಇದು ಓ. ಒ ಪಿ, ಒ ಕ್ಯೂ, ಒ ಆರ್ ಮತ್ತು ಒ ಎಸ್ 4 ಕಿರಣಗಳಾಗಿವೆ. ಅವೆಲ್ಲ ಏನು? 4 ಕಿರಣಗಳು. ಒ ಪಿ, ಒ ಕ್ಯೂ, ಒ ಆರ್, ಒ ಎಸ್ 4 ಕಿರಣಗಳಾಗಿವೆ. ನಾವೇನಂತ ಸಾಧಿಸಬೇಕಂತೆ? ಸಾಧಿಸಿ ಅಂತ ಕೊಟ್ಟಿದ್ದಾರೆ, ಸಾಧನೀಯ ಅಂತ ತಗೊಂಡ್ಬಿಡೋಣ. ಸಾಧನೀಯ ಏನು? ಪಿ ಒ ಕ್ಯೂ ಪ್ಲಸ್ ಕ್ಯೂ ಒ ಆರ್ ಪ್ಲಸ್ ಎಸ್ ಒ ಕ್ಯೂ ಪ್ಲಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ನಾವೇನು ಮಾಡಬೇಕಂತೆ? ಸಾಧಿಸಬೇಕು ಅಂತ ಹೇಳಿದ್ದಾರೆ.
ಏನು ಮಾಡಬೇಕು, ಸಾಧಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಾವು ರಚನೆ ಹಾಕೊಳ್ತೀವಿ. ಓ ಕ್ಯೂವನ್ನು ಟಿವರೆಗೆ ವೃದ್ಧಿಸಿದೆ. ಓಕೆ, ಫಸ್ಟಿಗೆ ದತ್ತ ಹಾಕೊಳ್ಳೋಣ. ದತ್ತ ಏನು, ಈ ಡೈಗ್ರಾಮಿಂಕಿನ ಮೇಲೆ ಹಾಕ್ಕೊಳ್ಬೇಕು. ಸೊ ಬೆಟರ್ ನಾನು ಇಲ್ಲಿ ಹಾಕ್ಕೊಳ್ತೀನಿ. ದತ್ತ ಏನು, ಓ ಪಿ, ಓ ಕ್ಯೂ, ಓ ಆರ್, ಓ ಎಸ್ಗಳು ಕಿರಣಗಳಾಗಿವೆ. ಹೌದಾ? ಆಮೇಲೆ ಸಾಧನೀಯ ಹಾಕ್ಕೊಳ್ತೀವಿ. ಆಮೇಲೆ ನಾವೇನು ಮಾಡಬೇಕು ಅಂದರೆ ರಚನೆಯನ್ನು ಮಾಡ್ಕೋತೀವಿ. ರಚನೆ ಏನು, ಓ ಕ್ಯೂ ವೃದ್ಧಿಸಿದೆ ಟಿವರೆಗೆ. ಓ ಕ್ಯೂ ವೃದ್ಧಿಸಿದೆ ಟಿವರೆಗೆ. ಅಂದರೆ ಇದೇನು ಹೇಳ್ಕೊಡುತ್ತೆ, ಟಿ ಓ ಕ್ಯೂ ಒಂದು ಸರಳ ಕೋನ ಆಯಿತು ಅಂತ ಹೇಳ್ತೀವಿ, ಇಲ್ಲಾಂದರೆ ಸರಳ ರೇಖೆ ಅಂತ ಹೇಳ್ಬೋದು. ಓಕೆ, ಟಿ ಓ ಕ್ಯೂ ಒಂದು ಸರಳ ರೇಖೆಯಾಗಿದೆ. ಟಿ ಕ್ಯೂ ಅಂತ ಮಾಡಿದರೆ ಸಾಕು. ಟಿ ಓ ಕ್ಯೂ ಅಂತ ಮೂವ್ ತಗೊಂಡು ನಾವೇನು ಅನ್ಬೇಕಾಗುತ್ತೆ, ಸರಳ ಕೋನ ಅಂತ ಹೇಳಬೇಕಾಗುತ್ತೆ. ಹೌದಾ? ಟಿ ಓ ಕ್ಯೂ ಒಂದು ಸರಳ ಕೋನ. ಓಕೆ, ಸೊ ಇವಾಗ ನೋಡಿ, ಟಿ ಓ ಪಿ ಪ್ಲಸ್ ಪಿ ಓ ಕ್ಯೂ, ಟಿ ಓ ಪಿ ಪ್ಲಸ್ ಪಿ ಓ ಕ್ಯೂ ಏನಿದು, ಒಂದು ಸರಳ ರೇಖೆ. ಸರಳ ರೇಖೆ ಮೇಲೆ ಇರೋದ್ರಿಂದ ನಾವೇನಂತ ಹೇಳ್ತೀವಿ, 180 ಡಿಗ್ರಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ಟಿ ಓ ಪಿ ಪ್ಲಸ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ, ಇಕ್ವೇಷನ್ 1. ಹಾಗೆ ಟಿ ಓ ಎಸ್ ಎಸ್ ಓ ಕ್ಯೂ, ಟಿ ಓ ಎಸ್ ಕೋನ ಪ್ಲಸ್ ಕೋನ ಎಸ್ ಓ ಕ್ಯೂ ಏನಾಗುತ್ತೆ, 180 ಡಿಗ್ರಿ. ಹೌದಾ? ಆದರೆ ಈ ಎಸ್ ಓ ಕ್ಯೂ ಇದೆಯಲ್ಲ, ಎಸ್ ಓ ಕ್ಯೂ ಏನಾಗುತ್ತೆ, ಎಸ್ ಓ ಆರ್ ಪ್ಲಸ್ ಆರ್ ಓ ಕ್ಯೂ. ಎಸ್ ಓ ಕ್ಯೂ ಏನಾಗುತ್ತೆ, ಎಸ್ ಓ ಆರ್ ಪ್ಲಸ್ ಆರ್ ಓ ಕ್ಯೂ. ಎಸ್ ಓ ಕ್ಯೂ ನೋಡಿ, ಎಸ್ ಓ ಆರ್ ಪ್ಲಸ್ ಆರ್ ಓ ಕ್ಯೂ. ಹೌದಾ? ಇದನ್ನು ಎರಡನೇ ಇಕ್ವೇಷನಲ್ಲಿ ಎಸ್ ಓ ಕ್ಯೂ ಇದೆಲ್ಲ ಹಾಕೋಬಿಡೋಣ. ಆದ್ದರಿಂದ ಟಿ ಓ ಎಸ್ ಪ್ಲಸ್ ಇದರ ಬದಲಾಗಿ ನಾ ಇವುಗಳನ್ನು ಹಾಕ್ಕೊಳ್ತೀನಿ. ಎಸ್ ಓ ಆರ್ ಪ್ಲಸ್ ಆರ್ ಓ ಕ್ಯೂ. ಓಕೆ, ಇದರ ಬದಲಾಗಿ ಇವೆರಡನ್ನು ಹಾಕ್ಕೊಂಡೆ. ಸೊ ಟಿ ಓ ಎಸ್ ಎಸ್ ಓ ಆರ್ ಆರ್ ಓ ಕ್ಯೂ ಎಷ್ಟಾಯಿತು, 180 ಡಿಗ್ರಿ. 1 ಮತ್ತು 3ರಿಂದ, ಹೌದಾ? 1 ಮತ್ತು 3 ಕೂಡಿಸಿದಾಗ ಏನು ಬರುತ್ತೆ ನೋಡಿ, ಒಂದೇನಿದೆ, ಟಿ ಓ ಪಿ ಪ್ಲಸ್ ಪಿ ಓ ಕ್ಯೂ ಪ್ಲಸ್ ಟಿ ಓ ಎಸ್ ಪ್ಲಸ್ ಎಸ್ ಓ ಆರ್ ಪ್ಲಸ್ ಆರ್ ಓ ಕ್ಯೂ ಇಸ್ ಈಕ್ವಲ್ ಟು 180 ಇಕ್ವೇಷನ್ 3 ಅಂತ ತೊಗೊಂಡಿದ್ವಿ. 180 ಪ್ಲಸ್ 180 ಎಷ್ಟಾಗುತ್ತೆ, 360 ಡಿಗ್ರಿ ಆಗುತ್ತೆ. 180 ಪ್ಲಸ್ 180 ಎಷ್ಟಾಗುತ್ತೆ, 360 ಡಿಗ್ರಿ ಆಗುತ್ತೆ. ನೋಡಿ, ಪಿ ಓ ಕ್ಯೂ ಕ್ಯೂ ಓ ಆರ್ ಕ್ಯೂ ಓ ಆರ್
SOQ. SOQ ಇಲ್ಲ, POS ಇದೆ, ಹೌದಾ? SOR ನೋಡಿ, ಉಳಿದಿರೋದು ಯಾವುದು? TOP, TOS. TOP, TOS ಅಂದರೆ POS. POS is equal to 360 ಡಿಗ್ರಿ. ನೋಡಿ ಏನು ಹೇಳಿದ್ದಾರೆ? POQ, QOR, RSOS, POS is equal to 360 ಡಿಗ್ರಿ ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ದತ್ತ ಏನು? OP, OQ, OR, OS ಕಿರಣಗಳಾಗಿವೆ. ರಚನೆ ಮಾಡ್ಕೊಂಡಿದ್ದೀವಿ. OQವನ್ನು ವೃದ್ಧಿಸಿದೆ Tದವರೆಗೆ. ಸೊ TOQ ಏನಾಗುತ್ತೆ? ಒಂದು ಸರಳ ಕೋನ ಆಗುತ್ತೆ. TQ ಏನಾಗುತ್ತೆ? ಸರಳ ರೇಖೆ ಆಗುತ್ತೆ. ಹಾಗಾದರೆ TOP, POQ 180 ಡಿಗ್ರಿ ಇಕ್ವೇಷನ್ 1. ಹಾಗೆ TOS, SOQ ಇದು ಕೂಡ ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಸೊ ಇಕ್ವೇಷನ್ 2. ನಮಗೆ ಗೊತ್ತಿದೆ QOS ಅಂದ್ರೇನು? QOS ಅಂದರೆ SOR ಪ್ಲಸ್ ROQ, ಹೌದಾ? ಸೊ SOQ ಅಂದರೆ ಈ ಥರ ಬರ್ಕೊಂಡಿದ್ದೀವಿ. ಇದನ್ನು ಇಲ್ಲಿ SOQ ಇದೆಯಲ್ಲ, ಆ ಜಾಗಕ್ಕೆ ಹಾಕ್ಬಿಡೋಣ. TOS ಆ್ಯಸ್ ಇಟ್ ಈಸ್. ಸೊ SOQ ಅಂದರೆ SOR ಪ್ಲಸ್ ROQ. ಇಕ್ವೇಷನ್ 3 ಇಸ್ ಈಕ್ವಲ್ ಟು 180. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕೂಡಿಸಿದಾಗ TOP, POQ. ಥರ್ಡ್ ಇಕ್ವೇಷನ್ ಇಲ್ಲಿದೆ. TOS, SRO ಕೋನ ROQ. 180 ಪ್ಲಸ್ 180 360 ಡಿಗ್ರಿ. ನೋಡಿ POQ ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಹಾಗೆ ROQ ತೊಗೊಂಡಿದ್ದೀವಿ, SOR ತೊಗೊಂಡಿದ್ದೀವಿ ವಾಪಸ್ಸು. ಉಳಿದಿರೋದು ಇವೆರಡೇ, TOP, TOS. TOP, TOS ಹಾಗಂದ್ರೆ ಏನು? POS ಎಷ್ಟಾಗುತ್ತೆ? POS ಇಸ್ ಈಕ್ವಲ್ ಟು 360 ಡಿಗ್ರಿ ಸಾಧಿಸಿದೆ. ಗೊತ್ತಾಯ್ತಾ? ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಉದಾಹರಣೆ. ಇನ್ನು ಅಭ್ಯಾಸದ ಲೆಕ್ಕಗಳಿಗೆ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸದ ಒಳಗಿನ ಲೆಕ್ಕಗಳನ್ನು ನೋಡೋಣ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಪ್ರಮೇಯ ಮತ್ತು ಬಿಡಿಸಿದ ಉದಾಹರಣೆಗಳನ್ನು ಮತ್ತೊಮ್ಮೆ ಬಿಡಿಸುವುದು. ಧನ್ಯವಾದಗಳು.